ಇವತ್ತು 3 ಸೀಸನ್ 1.5 ಕೋಟಿ ಇದ್ದೀವಿ, 50 ಲಕ್ಷ. ಸೊ ಈ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಅರ್ಧ ಕೋಟಿ ಕನಸನ್ನು ಕಾಣಿಸಿ ಆ ಅರ್ಧ ಕೋಟಿನ ಗೆಲ್ಲೋ ಅಂತ ಸಾಮರ್ಥ್ಯನ ಕೊಟ್ಟು ಬೆಂಬಲನ ಕೊಟ್ಟು ಗೆಲ್ಸೋ ಹಂಗೆ ಮಾಡಿದ್ದು ನಮ್ಮ ಪರಮೇಶ್ವರ್ ಗುಂಡ್ಕಲ್ ಅವರು. ಆ್ಯಂಡ್ ಒಬ್ಬ ಪತ್ರಕರ್ತನಾಗಿದ್ದು ಅದರ ನಂತರ ಒಂದು ಟಿ ವಿ ಚಾನಲ್ ವ್ಯವಸ್ಥಾಪಕನಾಗಿದ್ದು ಅದರ ನಂತರ ಪ್ರತಿ ಹಂತದಲ್ಲೂ ಕೂಡ ಅವರ ಛಾಪನ್ನು ಪ್ರತಿ ಕ್ಷೇತ್ರದಲ್ಲೂ ಮೂಡಿಸ್ಕೊಂಡು ಬಂದಿದ್ದಾರೆ. ಇವತ್ತು ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದಾರೆ ಒಬ್ಬ ನಿರ್ದೇಶಕನಾಗಿ, ಅದರಲ್ಲೂ ಕೂಡ ಗೆದ್ದಿದ್ದಾರೆ ಅನ್ನೋದಕ್ಕೆ ಯಾವ ಸಂಶಯನೂ ಇಲ್ಲ. ಯಾಕಂತ ಹೇಳಿದ್ರೆ ಪಕ್ಕಾ ಕಮರ್ಷಿಯಲ್ ಪೈಸಾ ವಸೂಲ್ ಸಿನಿಮಾ. ಈ ಥರದ ಒಂದು ಸಿನಿಮಾ ನೋಡಿದ್ರೆ ಬಹಳ ಸಮಯಗಳಾಗಿತ್ತು ಕನ್ನಡ ಚಿತ್ರರಂಗದಲ್ಲಿ. ನನಗಂತೂ ಅದನ್ನು ನೋಡೋಂಥ ಒಂದು ಅವಕಾಶ ಸಿಕ್ಕಿದೆ. ಇನ್ನೂ ₹150, ₹100, ₹250 ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತೀರಾ. ಆ್ಯಂಡ್ ಬಡ್ಡಿ ಸಮೇತ ಕೋಟಿ ಸಿನಿಮಾ ನಿಮಗೆ ವಾಪಸ್ ಎಂಟರ್ಟೈನ್ಮೆಂಟ್ ಕೊಡುತ್ತೆ, ಡೌಟೇ ಇಲ್ಲ. ಹತ್ತಿರದ ಚಿತ್ರಮಂದಿರಗಳಲ್ಲಿ ಬನ್ನಿ ಆ್ಯಂಡ್ ಸಿನಿಮಾ ನೋಡಿ, ಈ ಸಿನಿಮಾನ ಗೆಲ್ಲಿಸಿ. ಅಲ್ಲಪ್ಪ, ಎಲ್ಲ ನೀನು ಹೇಳ್ಬಿಟ್ರೆ ಇನ್ನು ಉಳಿದಿರೋ 50 ಲಕ್ಷಗಳು ಮಾತಾಡ್ತವೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪರಮ್ ಸರು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಮಿಡ್ ಕ್ಲಾಸ್ ಲೈಫಲ್ಲಿ ಸಂದರ್ಭಗಳು ಯಾವ ಥರ ಆಟ ಆಡ್ತವೆ, ಕೊನೆಯಲ್ಲಿ ಯಾವ ಕಾಲಘಟ್ಟಕ್ಕೆ ತಲುಪುತ್ತೆ, ಅದಕ್ಕೋಸ್ಕರ ಎಷ್ಟೆಲ್ಲ ಪ್ರಯತ್ನ ಪಡ್ತಾರೆ ಅಂದರೆ ಸೂಪರಾಗಿ ಮಾಡಿದ್ದಾರೆ. ದಯವಿಟ್ಟು ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಇನ್ನು ಡಾಲಿಯಣ್ಣನ ಬಗ್ಗೆ ಹೇಳಬೇಕಾಗಿಲ್ಲ, ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಆಗಲೇ ಶೈನಣ್ಣ ಹೇಳ್ತಾಯಿದ್ರು, ಅಂದರೆ 50 ಲಕ್ಷ ಆದರೆ ಎಷ್ಟು ಕನಸಿಟ್ಕೊಂಡು 4 ತಿಂಗಳು 3 ತಿಂಗಳು ಬಿಗ್ ಬಾಸಲ್ಲಿ ಹೋಗಿ ಗೆದ್ದಾಗ ಅದ್ರ 50 ಲಕ್ಷ ಬಿಡಿ, ಅದನ್ನು ಗೆಲ್ಲೋದಕ್ಕೆ ಎಷ್ಟು ವರ್ಷಗಳ ಎಷ್ಟು ಹೌದು ಕನಸೇ ಇರ್ತದೆ. ಬಟ್ 1 ಕೋಟಿ ಸೂಪರಾಗಿದೆ ಕೋಟಿ ಸಿನಿಮಾ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಇನ್ನು ಬಿಕ್ಕಿದ 50 ಲಕ್ಷ ಹೊಸ ನೋಟು ಗರಿಗರಿ ಇದು ಪ್ರೀ ಕೋವಿಡ್ ಪೋಸ್ಟ್ ಕೋವಿಡ್ ಮಾತಾಡಿ. ಸೊ ಕೋಟಿ ಒಂದು ಭಾಳ ಉತ್ತಮವಾದಂಥ ಸಿನಿಮಾ. ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಅವನ ಜೀವನದಲ್ಲಿ ಏನೇನೆಲ್ಲ ಕಷ್ಟಗಳನ್ನ ಅನುಭವಿಸ್ಬೋದು, ಏನೆಲ್ಲ ಕಷ್ಟಗಳನ್ನು ನೋಡಿರಬಹುದು ಅನ್ನೋದನ್ನು ಈ ಕಥೆಯಲ್ಲಿ ಭಾಳ ಸುಂದರವಾಗಿ ಹೇಳಿದ್ದಾರೆ ಪರಮ್ ಸರ್ ಅವರು. ನಾವೆಲ್ಲರೂ 1 ಕೋಟಿ ಅನ್ನೋದು ನಾನು ಆ್ಯಕ್ಚುಲಿ ಇನ್ನೂ ನೋಡಿಲ್ಲ ನನ್ನ ಲೈಫಲ್ಲಿ. ಬಟ್ ಆ ಪಾತ್ರದ ಹೆಸರು ಕೋಟಿ ಅಂತಿದೆಯಲ್ಲ, ಅದಕ್ಕೆ ಒಂದು ಅರ್ಥ ಇದೆ. ಅವನು ಯಾಕೆ ಕೋಟಿ ಅಂತ ಇರ್ತಾರೆ ಅಂತ ಅಂದರೆ, ನಮ್ಮೆಲ್ಲರ ಜೀವನದಲ್ಲೂ ಸಾಹುಕಾರ ಅನ್ನೋ ಒಂದು ಕ್ಯಾರೆಕ್ಟರ್ ಯಾವಾಗಲೂ ಒಂದ್ಸಲಿ ಬಂದು ಹೋಗಿರ್ತಾರೆ. ಯಾವಾಗಲೂ ಒಂದ್ಸಲಿ ನಮ್ಮ ಜೀವನದಲ್ಲಿ ಏನೋ ಒಂದು ಕಷ್ಟ ಕೊಟ್ಟಿರ್ತಾರೆ. ಆ ಕಷ್ಟಕ್ಕೆ ಇವನು ಯಾವ ರೀತಿ ಸ್ಪಂದಿಸ್ಬೋದು, ಮುಂದೆ ಯಾವ ರೀತಿ ಅವನು ಸೇಡ್ ತೀರಿಸ್ಕೋಬೋದು ಅನ್ನೋದು ಒಂದು ಈ ಕಥೆ ಇದೆ. ಆ್ಯಂಡ್ ಪ್ರತಿಯೊಬ್ಬರ ನಟನೆ ತುಂಬ ಚೆನ್ನಾಗಿದೆ. ನನಗೆ ಡಾಲಿ ಅವರು ಅವರ ಪಾತ್ರದಲ್ಲಿ ಭಾಳ ಸುಂದರವಾಗಿ ಪರಕಾಯ ಪ್ರವೇಶ ಮಾಡಿ ಅನುಭವಿಸಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಪರ್ಸ್ನಲಿ ರಮೇಶ್ ಇಂದ್ರ ಸರ್ ಅವರ ದೊಡ್ಡ ಫ್ಯಾನ್ ನಾನು. ಸೊ ರಂಗಾಯಣ ರಘು ಸರ್, ತಾರಮ್ಮನಲ್ಲಿ ನಾನು ಆ್ಯಕ್ಚುಲಿ ಅವ್ರಿಗೆ ನಾನು ಹೇಳಿದ್ದೆ ನನ್ನ ಅಮ್ಮನ ನೋಡ್ತೀನಿ ನಿಮ್ಮಲ್ಲಿ, ಯಾಕಂದರೆ ಇಬ್ಬರು ತುಂಬ ರಿಸಂಬಲ್ ಆಗ್ತಾರೆ ಅಂತ. ಸೊ ಅವರು ಕೂಡ ಅಷ್ಟೇ ನನಗೆ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗನ ತಾಯಿ ಕಾಣ್ತಾರೆ ಅವರು ನನಗೆ. ಸೊ ಒಟ್ಟಾರೆಯಾಗಿ ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. 6 ತಿಂಗಳಿಂದ ಒಳ್ಳೆ ಕನ್ನಡ ಸಿನಿಮಾ ಬಂದಿಲ್ಲ ಅಂತ ತುಂಬ ಬೇಡಿಕೆ ಇತ್ತು ಕನ್ನಡ ಜನತೆಗೆ. ಒಳ್ಳೆ ಸಿನಿಮಾ ಬಂದಿದೆ, ದಯವಿಟ್ಟು ಬನ್ನಿ. 2024 ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಬ್ಯಾಡ್ ಬಾಯ್ನ ಕೊಟ್ಟಿದ್ದಾರೆ ರಮೇಶ್ ಇಂದ್ರ. ಆ್ಯಂಡ್ ಅದ್ರ ಜೊತೆಗೆ ಈ 1.5 ಕೋಟಿಯಿಂದ ಕೋಟಿ ಸಿನಿಮಾಗೆ ಆಲ್ ದಿ ಬೆಸ್ಟ್.